ನಮಸ್ತೆ ಕರ್ನಾಟಕ ಡಿಜಿಟಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ಚರ್ಚೆಗಳು ಮುನ್ನೆಲೆಗೆ ಬಂದಿದ್ರೆ, ಮತ್ತೊಂದು ಕಡೆ ಮಂಗಳವಾರ ರಾತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಸನಾಂಬ ಕ್ಷೇತ್ರಕ್ಕೆ ಭೇಟಿ ನೀಡಿ ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ. ಡಿಕೆ ಶಿವಕುಮಾರ್ ಪೂಜೆ ವೇಳೆ ಹಾಸನಾಂಬೆ ಬಲಗಡೆಯಿಂದ ಹೂ ನೀಡಿದ್ದಾಳೆ. ಎರಡೆರಡು ಬಾರಿ ಹಾಸನಾಂಬೆ ದೇವಿಯ ಮೇಲಿಂದ ಬಲಗಡೆಯಿಂದ ಹೂ ಬಿದ್ದಿರುವುದು ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಸಿಎಂ ಹುದ್ದೆಯ ರೇಸ್ನಲ್ಲಿರುವ ಡಿಕೆ ಶಿವಕುಮಾರ್ಗೆ ಹಾಸನಾಂಬೆ ಅಭಯ ನೀಡಿದಳೆ ಎಂಬ ಪ್ರಶ್ನೆ ಈಗ ಭಕ್ತರಲ್ಲಿ ಮೂಡ್ತಾ ಇದೆ. ಇದಿಷ್ಟೇ ಅಲ್ಲದೆ ಪೂಜೆ ನೆರವೇರಿಸುವ ವೇಳೆ ಡಿಕೆ ಶಿವಕುಮಾರ್ ಶತ್ರುವಿನ ಮೇಲೆ ವಿಜಯ ಸಾಧಿಸಲು ಖಡ್ಗಮಾಲಾ ಸ್ತೋತ್ರ ಪಠಿಸಿದ್ದಾರೆ. ಇದೇ ಶುಭ ಸಮಯದಲ್ಲಿ ದೇವಿ ಬಲಗಡೆಯಿಂದ ಹೂವು ವರವಾಗಿ ನೀಡಿದ್ದಾಳೆ. ಈ ಬಾರಿ ದೇವಿಯ ಬಲಭಾಗದ ಹೂವು ಬಿದ್ದಿದ್ದು, ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯ ಅವರು ಈ ಖಡ್ಗಮಾಲಾ ಸ್ತೋತ್ರ ಪಠಿಸಿದ್ರು. ಆದರೆ ಈ ಬಾರಿ ಡಿಕೆ ಶಿವಕುಮಾರ್ ಈ ಸ್ತೋತ್ರ ಪಠಿಸಿದ್ದಾರೆ. ಅಚ್ಚರಿಯಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಬರೋದಕ್ಕೂ ಮುನ್ನವೇ ಡಿಕೆ ಶಿವಕುಮಾರ್ ಅವರು ಹಾಸನಾಂಬೆಯ ದರ್ಶನವನ್ನ ಪಡೆದು ವರವನ್ನ ಪಡೆದುಕೊಂಡಿದ್ದಾರೆ. ಹಾಗಾದ್ರೆ ನವೆಂಬರ್ ಕ್ರಾಂತಿಯಾಗುತ್ತಾ? ಡಿಸೆಂಬರ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ? ಸಿದ್ದರಾಮಯ್ಯನವರು ಕೆಳಗಿಳಿತಾರಾ? ಹಾಸನಾಂಬೆ ಕೊಟ್ಟ ಸುಳಿವು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಜೊತೆಗೆ ಈ ಖಡ್ಗಮಾಲಾ ಸ್ತೋತ್ರ ಎಷ್ಟು ಪವರು, ನೀವು ಕೂಡ ಇದನ್ನ ಪಠನೆ ಮಾಡಬಹುದಾ, ಇದರ ಹಿನ್ನೆಲೆ ಏನು ಅನ್ನೋದನ್ನ ವಿವರವಾಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ಹಾಸನಾಂಬೆ ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾ? ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಾ? ಇವರಿಬ್ಬರಲ್ಲಿ ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಮೊದಲ ಸೆಗ್ಮೆಂಟ್ನಲ್ಲಿ ಹಾಸನಾಂಬೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಈ ಹಾಸನಾಂಬೆ ದೇವಿ ಬಲಗಡೆಯಿಂದ ಹೂ ಕೊಟ್ಟಿದ್ದಾಳೆ ವರವಾಗಿ. ಅದರ ಬಗ್ಗೆ ನೋಡ್ತಾ ಹೋಗೋಣ. ಸಿಎಂ ರೇಸ್ನಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹಾಸನದ ಹಾಸನಾಂಬೆ ದೇವಿ ಅಭಯ ನೀಡಿದ್ದಾಳೆ. ಹಾಸನಕ್ಕೆ ತೆರಳಿ ಕುಟುಂಬ ಸಮೇತ ಹಾಸನಾಂಬೆ ದರ್ಶನ ಪಡೆದ ಡಿಕೆ ಶಿವಕುಮಾರ್ಗೆ ದೇವಿ ಬಲಗಡೆಯಿಂದ ಹೂ ಕೊಟ್ಟು ಆಶೀರ್ವಾದ ಮಾಡಿದ್ದಾಳೆ. ಡಿಕೆಶಿ ಪೂಜೆ ಮಾಡುವ ವೇಳೆ ಬಲಗಡೆಯಿಂದ ಹೂ ಬಿದ್ದಿದೆ. ಎರಡೆರಡು ಬಾರಿ ದೇವಿಯ ಮೇಲಿಂದ ಹೂ ಬಿದ್ದು ಆಶೀರ್ವಾದ ಮಾಡಿ ಪೂಜೆ ಬಳಿಕ ಮಾರ್ಮಿಕ ಉತ್ತರವನ್ನು ಕೂಡ ನೀಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ, ಸಿಎಂ ಬದಲಾವಣೆ ವಿಚಾರಗಳ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಇದೀಗ ಪೂಜೆ ವೇಳೆ ಹಾಸನಾಂಬೆ ಕೊಟ್ಟ ಅಭಯ ರಾಜಕೀಯ ಜೀವನದಲ್ಲಿ ಭಾರಿ ಬದಲಾವಣೆ ತರುವ ನಿರೀಕ್ಷೆ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಹಾಸನ ಜಿಲ್ಲೆಯ ಹಾಸನಾಂಬೆ ದೇವಾಲಯ ಕರ್ನಾಟಕದ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಇದು 12ನೇ ಶತಮಾನದಲ್ಲಿ ನಿರ್ಮಿಸಲಾಗಿದ್ದು, ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಾತ್ರ 1 ವಾರಗಳವರೆಗೆ 1 ವರ್ಷದ ನಂತರ ಈ ಬಾಗಿಲನ್ನ ಓಪನ್ ಮಾಡಲಾಗತ್ತೆ. ದೇವಿ ಹಾಸನಾಂಬೆಯನ್ನ ಶಕ್ತಿ ಸ್ವರೂಪ ಅಂತ ಪೂಜೆ ಮಾಡಲಾಗತ್ತೆ. ಈ ವರ್ಷ 2025ರಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ದೇವಾಲಯದ ಬಾಗಿಲುಗಳು ಅಕ್ಟೋಬರ್ 9ರಂದು ತೆರೆದಿದ್ದು, ಲಕ್ಷಾಂತರ ಭಕ್ತರು ಇಲ್ಲಿ ದರ್ಶನ ಪಡೆಯೋದಕ್ಕೆ ಬರ್ತಾ ಇದ್ದಾರೆ. ಈ ಹಬ್ಬದಲ್ಲಿ ರಾಜಕೀಯ ನಾಯಕರು ಭೇಟಿ ನೀಡ್ತಾರೆ. ಇದಿಷ್ಟೇ ಅಲ್ಲದೆ ಪೂಜೆ ನೆರವೇರಿಸುವ ವೇಳೆ ಡಿಕೆ ಶಿವಕುಮಾರ್ ಶತ್ರುವಿನ ಮೇಲೆ ವಿಜಯ ಸಾಧಿಸಲು ಖಡ್ಗಮಾಲಾ ಸ್ತೋತ್ರ ಪಠಿಸಿದ್ದಾರೆ. ಇದೇ ಶುಭ ಸಮಯದಲ್ಲಿ ದೇವಿಯ ಬಲಗಡೆಯಿಂದ ಹೂವು ವರವಾಗಿ ಬಿದ್ದಿದೆ. 2 ಬಾರಿ ದೇವಿಯ ಹೂವು ಬಲಭಾಗದಲ್ಲಿ ಬಿದ್ದಿದೆ. ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯ ಅವರು ಈ ಖಡ್ಗಮಾಲಾ ಸ್ತೋತ್ರ ಪಠಿಸಿದ್ರು. ಆದರೆ ಈ ಬಾರಿ ಡಿಕೆ ಶಿವಕುಮಾರ್ ಅವರು ಸ್ತೋತ್ರವನ್ನ ಪಠಿಸಿದ್ದಾರೆ. ಅಚ್ಚರಿ ಎಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಬರೋದಕ್ಕೂ ಮುನ್ನವೇ ಡಿಕೆ ಶಿವಕುಮಾರ್ ಹಾಸನಾಂಬ ದೇವಿಯ ದರ್ಶನ ಪಡೆದು ವರವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಈ ಪೂಜೆಯ ಹೈಲೈಟ್ ಆಗಿದ್ದೆ ಅರ್ಚಕರು ಪಠಿಸಿದ ಮಂತ್ರಗಳು. ಇದು ಸಾಮಾನ್ಯ ಮಂತ್ರಗಳು ಅಲ್ಲ, ಪೂಜೆಗಳು ಕೂಡ ಅಲ್ಲ. ಬದಲಿಗೆ ಮುಖ್ಯಮಂತ್ರಿ ಪಟ್ಟದಂತಹ ದೊಡ್ಡ ಗುರಿ ಸಾಧನೆಗೆ ರಾಜಕೀಯ ವಿರೋಧಿಗಳನ್ನ ಮೆಟ್ಟಿ ನಿಲ್ಲೋದಕ್ಕೆ ಮಾಡುವಂತಹ ವಿಶಿಷ್ಟ ಪೂಜೆಯಾಗಿತ್ತು. ಅರ್ಚಕರು ದೇವಿ ಮಹಾತ್ಮೆಯಾದ ದುರ್ಗಾ ಸಪ್ತಶತಿಯ 11ನೇ ಅಧ್ಯಾಯದಲ್ಲಿ ಬರುವಂತಹ ಅತ್ಯಂತ ಶಕ್ತಿಶಾಲಿ ನಾರಾಯಣಿ ನಮಸ್ಕಾರ ಮಂತ್ರವನ್ನ ಸುಮಾರು 5 ನಿಮಿಷಗಳ ಕಾಲ ನಿರಂತರವಾಗಿ ಪಠಿಸಿ ಪೂಜೆ ಮಾಡಿದ್ದಾರೆ. ಇಷ್ಟಕ್ಕೆ ನಿಲ್ಲಿಸಲಿಲ್ಲ, ಸಂಕಲ್ಪ ಮಾಡುವ ವಿಶೇಷ ಮತ್ತು ಇದೇ ವೇಳೆ ಇನ್ನೊಂದು ಪ್ರಬಲವಾದ ಖಡ್ಗಮಾಲಾ ಸ್ತೋತ್ರವನ್ನು ಕೂಡ ಪಠಿಸಲಾಯಿತು. ಈ ಸ್ತೋತ್ರವನ್ನ ಮುಖ್ಯವಾಗಿ ಶತ್ರುಗಳ ಮೇಲೆ ವಿಜಯ ಸಾಧಿಸೋದಕ್ಕೆ ಪಠಿಸಲಾಗುತ್ತೆ. ರಾಜಕೀಯದಲ್ಲಿನ ಸ್ಪರ್ಧೆ ಮತ್ತು ವಿರೋಧಿಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಸ್ತೋತ್ರದ ಮೂಲಕ ದೇವಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತೆ.
ಇದು ಕೇವಲ ಒಂದು ದೇವಸ್ಥಾನದ ಭೇಟಿಯಾಗಿರದೆ ತಮ್ಮ ರಾಜಕೀಯ ಭವಿಷ್ಯದ ನಿರ್ಣಾಯಕ ಹಂತದಲ್ಲಿ ದೈವಿಕ ಶಕ್ತಿಯ ಮೊರೆ ಹೋದಂತೆ ಕಾಣಿಸ್ತಾಗಿತ್ತು ಡಿ.ಕೆ. ಶಿವಕುಮಾರ್ ಅವರು. ಇನ್ನು ಕಾಶಿಯಿಂದ ಹಾಸನಕ್ಕೆ ಬಂದ ಸಿಂಹಾಸನೇಶ್ವರಿ ದಕ್ಷಿಣದಲ್ಲಿ ಹಾಸನಾಂಬೆ ನೆಲೆಸಿದ ಕಥೆಯೇ ಒಂದು ರೋಚಕವಾಗಿದೆ. ಪ್ರತಿಯೊಂದು ಊರಲ್ಲೂ ಅನೇಕ ದೇವಸ್ಥಾನಗಳು ಇರುತ್ತೆ. ಹಾಗೆ ಪ್ರತಿ ಗ್ರಾಮಕ್ಕೂ ಗ್ರಾಮ ದೇವತೆಯಂತಲೂ ಕೂಡ ಇರುತ್ತೆ. ಅದರಲ್ಲೂ ಹಾಸನದ ಪ್ರಖ್ಯಾತ ಹಾಸನಾಂಬ ದೇವಸ್ಥಾನದ ರೋಚಕ ಕಥೆಯೇ ಒಂದು ವಿಸ್ಮಯವಾಗಿದೆ. ಬೇರೆ ದೇವಾಲಯಗಳಂತೆ ಹಾಸನಾಂಬ ದೇವಾಲಯ ಪ್ರತಿ ವರ್ಷವೂ ತೆರೆಯೋದಿಲ್ಲ, ಅಂದ್ರೆ ಓಪನ್ ಆಗಿರೋದಿಲ್ಲ. ಒಂದು ವರ್ಷಕ್ಕೆ ಒಂದೇ ಬಾರಿ ಓಪನ್ ಆಗತ್ತೆ. ಹಾಗೆ ವರ್ಷಕ್ಕೆ 12 ದಿನಗಳು ಮಾತ್ರ ಈ ದೇವಿಯನ್ನ ನೋಡುವ ಅವಕಾಶ ಭಕ್ತರಿಗೆ ಇರುತ್ತೆ. ಈ ಸಮಯದಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಅನೇಕ ಭಕ್ತರು ಹಾಸನಾಂಬೆಯನ್ನ ನೋಡೋದಕ್ಕಂತಾನೆ ಹಾಸನಕ್ಕೆ ಆಗಮಿಸ್ತಾರೆ. ದೇವಿಯನ್ನ ನೋಡಿ ಪುನೀತರಾಗ್ತಾರೆ. ಈ 12 ದಿನಗಳು ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ವರ್ಷಕ್ಕೆ ಒಮ್ಮೆ ಮಾತ್ರ ದೇವಸ್ಥಾನದ ಬಾಗಿಲು ತೆರೆದ್ರೂ ದೇವಿ ಮುಂದೆ ಕಳೆದ ವರ್ಷ ಹಚ್ಚಿದ ದೀಪ ಆರದೆ, ದೇವಿಗೆ ಮುಡಿಸಿದ ಹೂವು ಸ್ವಲ್ಪವೂ ಬಾಡದೆ ಇರುವುದು ದೇವಿಯ ವಿಶೇಷ ಶಕ್ತಿ ಅಂತಾನೆ ಹೇಳಲಾಗತ್ತೆ. ನೈವೇದ್ಯಕ್ಕೆ ಇಟ್ಟ ಅಕ್ಕಿಯು ಅನ್ನ ಆಗುವುದು ಕೂಡ ಇಲ್ಲಿನ ಚಮತ್ಕಾರವೇ ಸರಿ. ಇನ್ನು ದೇವಸ್ಥಾನದ ಇತಿಹಾಸ. ಪ್ರತಿಯೊಂದು ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಒಂದೊಂದು ಐತಿಹ್ಯ ಇದೆ. ಹಾಗೆ ಹಾಸನಾಂಬೆಗೆ ಸಂಬಂಧಿಸಿದಂತೆ ಒಂದು ಕಥೆಯೇ ಇದೆ. ಕ್ರಿಸ್ತಶಕ 411 ವೀರಗಲ್ಲಿನ ಶಾಸನದ ಪ್ರಕಾರ 12ನೇ ಶತಮಾನದಲ್ಲಿ ಕೃಷ್ಣಪ್ಪ ನಾಯಕ ಎಂಬ ಬಾಳೆಗಾರ ಯಾವುದೋ ಕೆಲಸದ ಸಂಬಂಧ ಪ್ರಯಾಣಕ್ಕೆ ಹೊರಟಾಗ ಒಂದು ಮೊಲ ಅಡ್ಡ ಬಂತು. ಅದನ್ನ ಕೃಷ್ಣಪ್ಪ ನಾಯಕ ಅಪಶಕುನ ಅಂತ ತಿಳಿದುಕೊಳ್ತಾನೆ. ಆಗ ಆದಿಶಕ್ತಿಯು ಈ ಸ್ಥಳದಲ್ಲಿ ಪ್ರತ್ಯಕ್ಷಳಾಗಿ, ನನಗಾಗಿ ಈ ಸ್ಥಳದಲ್ಲಿ ಒಂದು ದೇವಸ್ಥಾನ ಕಟ್ಟು, ನಾನು ಇಲ್ಲಿ ಹಾಸನಾಂಬೆ ಎಂಬ ಹೆಸರಲ್ಲಿ ನೆಲೆಸ್ತೇನೆ ಅಂತ ಸೂಚನೆ ನೀಡುತ್ತಾಳೆ. ದೇವಿಯ ಅಣತಿಯಂತೆ ಕೃಷ್ಣಪ್ಪ ನಾಯಕ ಈ ದೇವಸ್ಥಾನವನ್ನ ಕಟ್ಟಿದ. ಇನ್ನು ವಾರಣಾಸಿಯ ಸಿಂಹಾಸನೇಶ್ವರಿ ಹಾಸನಕ್ಕೆ ಬಂದ ಬಗ್ಗೆ ಒಂದು ಕಥೆಯೇ ಇದೆ. ಋಷಿಗಳು ಉತ್ತರದಲ್ಲಿ ದೇವಿಯನ್ನ ಆರಾಧಿಸುತ್ತಾ ಜೀವಿಸ್ತಾಗಿದ್ರು. ಒಮ್ಮೆ ಅಶರೀರ ವಾಣಿಯೊಂದು ತಾನು ದಕ್ಷಿಣಕ್ಕೆ ಯಾತ್ರೆ ಹೋಗ್ಬೇಕು ಅಂತ ಹೇಳಿದ್ರಿಂದ ಋಷಿಗಳು ದೇವಿಗೆ ದಾರಿ ತೋರಿಸಲು ಮುಂದಾಗ್ತಾರೆ. ಆದರೆ ನಾವು ಮುಂದೆ ಹೋದ್ರೆ ದೇವಿ ಹಿಂದೆ ಬರುವುದು ಗೊತ್ತಾಗುವುದಿಲ್ಲ ಅಂತ ದೇವಿಯೇ ಮುಂದೆ ಹೋಗ್ಲಿ, ನಾವು ಹಿಂದೆ ಬರ್ತೇವೆ ಅಂತ ಹೇಳ್ತಾರೆ. ಆದ್ರೆ ಆ ಶರೀರವಾಣಿಯು ದೇವಿಯ ಗೆಜ್ಜೆ ಕಟ್ಟಿ ನಿಮ್ಮ ಹಿಂದೆ ಬರುತ್ತಾಳೆ, ನೀವು ದಾರಿ ತೋರಿಸಿ, ಆದ್ರೆ ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡಬಾರದು ಅಂತ ಷರತ್ತು ವಿಧಿಸಿತ್ತು. ಅದರಂತೆ ಋಷಿಗಳು ದೇವಿಗೆ ದಾರಿ ತೋರಿಸಲು ಮುಂದಾದ್ರು. ಉತ್ತರದಿಂದ ದಕ್ಷಿಣಕ್ಕೆ ಬರುವಾಗ ಒಂದು ಸ್ಥಳದಲ್ಲಿ ದೇವಿಯ ಗೆಜ್ಜೆ ಸದ್ದು ನಿಲ್ಲತೆ. ಗಾಬರಿಯಿಂದ ಋಷಿಗಳು ಹಿಂತಿರುಗಿ ನೋಡ್ಬಿಟ್ರು. ಷರತ್ತಿನ ಪ್ರಕಾರ ನೀವು ಹಿಂತಿರುಗಿ ನೋಡಬಾರದಿತ್ತು ಅಂತ ದೇವಿ ಹೇಳ್ತಾಳೆ. ಗೆಜ್ಜೆ ಸದ್ದು ನಿಂತಿದ್ದರಿಂದ ಹಿಂತಿರುಗಿ ನೋಡಬೇಕಾಗಿತ್ತು ಅಂತ ಋಷಿಗಳು ಉತ್ತರ ನೀಡ್ತಾರೆ. ನನಗೆ ಈ ಸ್ಥಳ ಇಷ್ಟವಾಯಿತು, ಆದ್ದರಿಂದ ಇಲ್ಲೇ ನಾನು ನಿಂತೆ, ಇನ್ಮುಂದೆ ನಾನು ಇಲ್ಲೇ ನೆಲೆಸಿರುತ್ತೇನೆ ಅಂತ ಹೇಳ್ತಾಳೆ ದೇವಿ. ಇದರಿಂದ ಅಂದಿನಿಂದ ವಾರಣಾಸಿಯ ಸಿಂಹಾಸನೇಶ್ವರಿಯು ಹಾಸನಾಂಬೆಯಾಗಿ ನಂಬಿದ ಭಕ್ತರನ್ನ ಸಲಹುತ್ತಾ ಬಂದಿದ್ದಾಳೆ. ಇದು ಹಾಸನಾಂಬೆಯ ಕಥೆಯಾದ್ರೆ, ಇಂದಿಗೂ ಕೂಡ ಕಲಿಯುಗದಲ್ಲಿ ಚಮತ್ಕಾರವನ್ನ ಸೃಷ್ಟಿ ಮಾಡ್ಕೊಂಡು ಬರ್ತಾ ಇದ್ದಾಳೆ ಹಾಸನಾಂಬೆ ದೇವಿ ಮತ್ತು ಹಾಸನಾಂಬೆ ದೇವಿಯ ದೇವಸ್ಥಾನ. ಕಳೆದ ವರ್ಷ ಹಾಸನಾಂಬೆ ದೇವಿಯ ದೇವಸ್ಥಾನದ ಬಾಗಿಲನ್ನ ಮುಚ್ಚಬೇಕಾದ್ರೆ ದೇವಿಗೆ ಹೂವನ್ನ ಅರ್ಪಿಸಲಾಗತ್ತೆ, ದೇವಿಯ ಮುಂದೆ ದೀಪವನ್ನ ಹಚ್ಚಿಡಲಾಗತ್ತೆ, ದೇವಿಗೆ ಅಕ್ಕಿಯ ರೂಪದಲ್ಲಿ ಪ್ರಸಾದ ನೈವೇದ್ಯವನ್ನ ಇಡಲಾಗತ್ತೆ. ಇಷ್ಟೆಲ್ಲ ಇಟ್ಟ ನಂತರ ಬಾಗಿಲನ್ನ 1 ವರ್ಷಗಳವರೆಗೆ ಕ್ಲೋಸ್ ಮಾಡಲಾಗತ್ತೆ, ಮುಚ್ಚಲಾಗತ್ತೆ. ಅದಾದ ನಂತರ ದೀಪಾವಳಿಯ ಸಂದರ್ಭದಲ್ಲಿ ಈ ದೇವಿಯ ಬಾಗಿಲನ್ನ ಓಪನ್ ಮಾಡಿದಾಗ, 1 ವರ್ಷದ ಬಳಿಕ ಓಪನ್ ಮಾಡಿದಾಗ ಆ ದೇವಿಗೆ ಮುಡಿಸಲಾಗಿದ್ದ ಹೂವು ಬಾಡಿರೋದಿಲ್ಲ, ದೇವಿಯ ಮುಂದೆ ಹಚ್ಚಿರುವ ದೀಪ ಆರಿರೋದಿಲ್ಲ. ಜೊತೆಗೆ ದೇವಿಗೆ ನೈವೇದ್ಯವಾಗಿ ಅಕ್ಕಿ ಇಟ್ಟಿರ್ತವಲ್ಲ, ಆ ಅಕ್ಕಿ ಅನ್ನವಾಗಿರತ್ತೆ. ಇದೇ ಅಲ್ವಾ ಕಲಿಯುಗದಲ್ಲಿ ಸೃಷ್ಟಿ ಮಾಡ್ತಾ ಇರುವ ಅಥವಾ ಕಲಿಯುಗದಲ್ಲಿ ಚಮತ್ಕಾರ ಮಾಡ್ತಾ ಇರುವ ಹಾಸನಾಂಬೆ ದೇವಿ ಅಂತಾನೆ ಹೇಳಬಹುದು. ಈ ಹಾಸನಾಂಬೆ ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.